ಕೃಷಿ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಹಾಗೂ ನಾಡಿನ ಶ್ರೇಷ್ಠ ಕವಿ ವಿಜ್ಞಾನಿಗಳಾದ ಡಾಕ್ಟರ್ ಎಸ್.ಎ. ಪಾಟೀಲ್ ಬಿರಾಳ್ ಅವರ ನಿಧನಕ್ಕೆ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರು ಸಂತಾಪ ಸೂಚಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಡಾಕ್ಟರ್ ಬಿರಾಳ್ ಅವರು ಮಾಡಿದ ಕೆಲಸಗಳನ್ನು ಮೆಲುಕು ಹಾಕಿದರು. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿ ಬೀಜೋತ್ಪನ್ನ ಕೇಂದ್ರ ಕಲಬುರಗಿ ಹಾಗೂ ಜೇವರ್ಗಿ ಸಂಸ್ಥೆಗೆ ಅವರು ಹೆಸರಿಡಬೇಕೆಂದು ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಮನವಿ ಮಾಡಿದ್ದಾರೆ. ಅಗ್ರಿಕಲ್ಚರ್ ಪದವಿರಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ರಾಯಚೂರಿನಲ್ಲಿ ಕಲಬುರಗಿಯಲ್ಲಿ ಸೇವೆ ಸಲ್ಲಿಸಿ ಅವರು ಮುಂದೆ ಧಾರವಾಡ ಯೂನಿವರ್ಸಿಟಿಯಲ್ಲಿ 2 ಬಾರಿ ವೈಸ್ ಚಾನ್ಸಲರ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು. ತದನಂತರ ICSR ಡೆಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಈ BT1 ತಳಿ ಅಂತ ಹೇಳಿ ಫಾರಿನ್ನಿಂದ ಹತ್ತಿ ತಳಿ ಬರ್ತಾಯಿತ್ತು, ಅದನ್ನು ತಡೆ ಹಿಡಿದು ಆವಾಗ ಅವರು ವರಲಕ್ಷ್ಮಿ ಮತ್ತು ಜಯಲಕ್ಷ್ಮಿ ಅಂತಕ್ಕಂಥ ಹತ್ತಿ ತಳಿಯನ್ನು ಅವರು ಸಂಶೋಧನೆ ಮಾಡಿರ್ತವ್ರು. ಆ ರಿಸರ್ಚ್ ಸೆಂಟರ್ನಲ್ಲಿ ಸಂಶೋಧನೆ ಮಾಡಿರ್ತಕ್ಕಂಥ ವ್ಯಕ್ತಿ. ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಎಲ್ಲ ರೈತರಿಗೂ 5,000 ಕೋಟಿಗಿಂತ ಮೇಲ್ಪಟ್ಟು ಹಣವನ್ನು ಉಳಿತಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವ್ರ ಮಕ್ಕಳು 4 ಜನ, 2 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು. ಅವರು ಅಮೇರಿಕದಲ್ಲಿ ಅವ್ರ ಕುಟುಂಬದವ್ರಿಗೆ ಬಿಟ್ಟು ಬಂದು ಮಲಗಿದ್ದಾರೆ. ಬೆಳಗ್ಗೆ ನೋಡೋದ್ರಲ್ಲಿ ಶವ ಆಗಿದ್ದಾರೆ. ಆದ ಕಾರಣ ಅವರು ಒಳ್ಳೆಯ ಒಬ್ಬ ವಿಜ್ಞಾನಿ, ರೈತರ ಪರ ಕಾಳಜಿ ಉಳ್ತಕ್ಕಂಥ ವಿಜ್ಞಾನಿಯ ಅಂತಿಮ ಸಂಸ್ಕಾರ ನಾಳೆ ಅವರ ಸ್ವಗ್ರಾಮ ಬಿರಾಳದಲ್ಲಿ ನಡೀತಾ ಇದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮಾಡಬೇಕಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಪತ್ರ ಕೊಟ್ಟಿದ್ದೇನೆ. ಹೋಮ್ ಮಿನಿಸ್ಟರ್ ಕೂಡ ಹೇಳಿದ್ದೇವೆ. ನಾನು BR ಪಾಟೀಲರು, ಅಜಯ್ ಸಿಂಗ್ ಅವರು, ಪ್ರಿಯಾಂಕಾ ಖರ್ಗೆ ಅವರು, MI ಪಾಟೀಲರು ಎಲ್ಲರೂ ಅವ್ರ ಸರ್ಕಾರದಲ್ಲಿ ಮನವಿ ಮಾಡಿದ್ದೇವೆ. ಒಬ್ಬ ರೈತರ ಪರ ಜನಕಾಳಜಿ ಉಳ್ತಕ್ಕಂಥ ವ್ಯಕ್ತಿ ಇವತ್ತು ಅವನ ಹೆಸರಿನಿಂದ ಬೀಜೋತ್ಪಾದನಾ ಸಂಶೋಧನಾ ಕೇಂದ್ರ ಏನಿದೆ ಜೇವರ್ಗಿಯಲ್ಲಿ ಮತ್ತು ಗುಲ್ಬರ್ಗಾದಲ್ಲಿ ಅವ್ರ ಹೆಸರಿಡಬೇಕಂತೇಳಿ ನಮ್ಮ ಸರ್ಕಾರಕ್ಕೆ ಒತ್ತಾಯಿಸಿದ್ದೇನೆ. ಅದು ತಳಿ ಕುಟುಂಬದವರಿಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಅನುಯಾಯಿಗಳಿಗೂ ಅವರ ಎಲ್ಲ ಕುಟುಂಬ ಪರಿವಾರಕ್ಕೂ ಕೂಡ ಭಗವಂತ ಅವರಿಗೆ ತಾಳ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ